ಧ್ಯಾನಮೂಲೋ ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯ ಮುಕ್ತಿಮೂಲೋ ಗುರುಕೃಪ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರ್ಯಾದ ಶ್ರೀ ನಿಜಗುಣ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸ್ತೇನೆ. ಕೈವಲ್ಯ ಪದ್ಧತಿ ನಿಜಗುಣ ಶಿವಗಳು ಬರೆದಿರ್ತಕ್ಕಂಥ ಗ್ರಂಥ. ಇದರಲ್ಲಿ 3ನೇ ಸ್ಥಳ ನಡೀತಾ ಇರೋದು ನೀತಿ ಕ್ರಿಯಾಚಾರ್ಯ ಸ್ಥಳ. ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ 15ನೇ ಪದ ನಡೀತಾ ಇದೆ. ಯಾವುದು? ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುವುದೇ ಚಂದ ಅಮಮ, ತಲ್ಲಣಿಸದೆ ನೀತಿಯಲ್ಲಿರಲಾರ್ಪುದೇ ಚಂದ ಅಮಮ ಅಂತಕ್ಕಂಥದ್ದು. ಅದರಲ್ಲಿ ಎಷ್ಟು ನೋಡಿ ಆಗಿದೆ ಅಂತಂದ್ರೆ, ಇದಾಗ 3ನೇದಾಗಿದಲ್ಲ, ಇನ್ನೆರಡನೇದಾಗ ಎರಡನೇ ನುಡಿ. ಕೊರತೆಯನ್ನು ಆನದೆ ಎಚ್ಚರೋಳು ಹೊಂದಿ ಚರುಪುದೆ ಚಂದ ಮಮ, ಪರರ ದುರ್ಗುಣಗಳ ಮರೆಯುತ್ತಾ ಹರಿಪುದೆ ಚಂದ ಮಮ, ಮರುಗದ ಆಪತ್ತಿ ನೋಡುವರೆ ತರ ಹರಿಪುದೆ ಚಂದ ಮಮ, ತೊರೆದುದರಲ್ಲಿ ಮತ್ತೆ ಎರಗದು ತರಿಪುದೆ ಚಂದ ಮಮ. ಇದಾಗ್ಯದಲ್ಲ. ದುರಿತ ವೆಳ್ಳನಿತನಾದರೂ ನೇತಿಗಳೆಯುವುದೇ ಚಂದ ಅಮಮ, ದೊರಕಲೇನದರೊಳು ಪರಿಣತೆ ದಳೆಯುವುದೇ ಚಂದ ಅಮಮ, ಕರ್ಣವನ ಖೇಳ ಸಂಸರಣದಿಂ ಸೆಳೆಯುವುದೇ ಚಂದ ಅಮಮ, ವರ ಪುಣ್ಯ ಲತೆಯನ್ನು ಆವರಿಪಂತೆ ಬೆಳೆಪುದೇ ಚಂದ ಅಮಮ ಅಂತ. ಇದು 3ನೇ ನುಡಿ. ದುರಿತ ಬೆಳ್ಳನಿತನು ಆದರೂ ನೇತಿಗಳೆಯುವುದೇ ಚಂದ ಅಮಮ. ದುರಿತ ಅಂದ್ರೇನು? ಪಾಪ ಕರ್ಮ ಅಂತಕ್ಕಂಥದ್ದು. ಎಳ್ಳನಿತರಾದರೂ ಅಂದರೆ ಕಿಂಚಿತ್ತಾದರೂ, ನೇತಿಗಳೆಯುವುದೇ ಚಂದ ಅಮಮ ಅಂದರೆ ಅದನ್ನು ಬಿಡುವುದೇ ಚಂದ, ಅದೇ ಯೋಗ್ಯ ನೋಡು ಜೀವನಿಗೆ ಅಂತಲ್ಲಿ ಹೇಳ್ತಾರೆ. ಅಂದರೆ ದುಷ್ಟಕರ್ಮ ಅಂತಕ್ಕಂಥದ್ದು ಸ್ವಲ್ಪ ಇದ್ದರೂ ಕೂಡ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದೇ ಯೋಗ್ಯ ಅದು ನೋಡು ಜೀವನಿಗೆ. ಯಾಕಂದ್ರೆ ಅದು ಸ್ವಲ್ಪ ಆದಂತ ತಿಳ್ಕೊಂಡು, ಇದು ಹೇಳೋದನ್ನು ಇಲ್ಲಲ್ಲ ಹೇಳಿ, ಸ್ವಲ್ಪ ಆದಂತ ತಿಳ್ಕೊಂಡು ನಾವು ಏನಾದರೂ ಮಾಡಿದ್ದೇ ಆದ್ರೆ ಅದು ಮುಂದೆ ಭವಕ್ಕೆ ಬೀಜ ಆಗ್ಬಿಡ್ತದೆ ನೋಡಪ್ಪ. ಅದು ಭವ ಅಂತಂದ್ರೆ ಮತ್ತು ಏನು ಹುಟ್ಟು ಸಾವು ಚಕ್ರಕ್ಕೆ ಅದು ಮತ್ತೆ ಬೀಜ ಆಗ್ತದೆ ನೋಡೋದು. ದುರಿತ ಕೆಟ್ಟ ಕಾರ್ಯಗಳನ್ನು ಮಾಡೋದ್ರಿಂದನೇ ಅದು ಭಾವಕ್ಕೆ ಬೀಜ ಆಗ್ತದೆ. ಹಾಗಾಗಿ ನೀನು ಸದಾಕಾಲ ಆನಂದವಾಗಿರ್ಬೇಕಂತಂದ್ರೆ ಆ ದುರಿತ ಕರ್ಮಗಳನ್ನು ಬಿಡಬೇಕಾಗ್ತದೆ. ದುರಿತ ವೆಳ್ಳೆನಿತನಾದರೂ ನೇತಿಗಳೆಯುವುದೇ ಚಂದ ಅಂದರೆ ಇನ್ನು ಸ್ವಲ್ಪ ಕೂಡ ಸ್ವಲ್ಪ ಕೆಟ್ಟ ಕೆಲಸ ಆದರೆ ಅದನ್ನೇನು ಮಾಡಿದ್ರೆ ನಡೀತದೆ ಬಿಡು ಅಂತಂದ್ಬಿಟ್ಟು ಮಾಡ್ಲಿಕ್ಕೆ ಹೋದ್ರೆ ಅದು ಮುಂದೆ ನಿನ್ನ ಭವಕ್ಕೆ ಬೀಜ ಆಗ್ತದೆ ನೋಡಪ್ಪ. ಹಂಗಾಗಿ ಅದು ಸ್ವಲ್ಪನೇ ಇರಲಿ ಜಾಸ್ತಿನೇ ಇರಲಿ, ಅದು ಕೆಟ್ಟ ಕೆಲಸ ಅಂದ್ರೆ ಕೆಟ್ಟ ಕೆಲಸನೇ ಅದು. ಹಾಗಾಗಿ ಅದನ್ನು ಬಿಟ್ಟು ಬಿಡೋದೇ ಯೋಗ್ಯ ನೋಡು ಜೀವನಿಗೆ ಅಂತಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಅಂತಃಕರಣದಲ್ಲಿ ಅದನ್ನು ತಕ್ಷಣವೇ ಈ ಸಂಸ್ಕಾರ ಏನದು ಮನಸ್ಸಿನಾಗ ಉತ್ಪತ್ತಿ ಆದ ತಕ್ಷಣವೇ ಅದನ್ನು ಅಲ್ಲಿಂದಲೇ ತಕ್ಷಣದಲ್ಲೇ ಕತ್ತರಿಸಿ ಬಿಡ್ಬೇಕಂತ ಹೇಳ್ತಾರೆ. ಅದನ್ನು ದುರಿತ ಕೆಟ್ಟ ಯೋಚನೆ, ಇದು ಕಾಯ ವಾಚ ಮನಸ್ಸ ಅಂತ 3 ತ್ರಿಕರಣ ರೂಪದಿಂದ ಬರ್ತಕ್ಕಂಥವು ಕೆಟ್ಟ ಯೋಚನೆಗಳು, ಕೆಟ್ಟ ಕಾರ್ಯಗಳು ಶರೀರದಿಂದನೇ ಘಟಿಸ್ಬೋದು, ಮನಸ್ಸಿನಿಂದನೇ ಘಟಿಸ್ಬೋದು, ಅಥವಾ ವಾಣಿಯಿಂದನೂ ಘಟಿಸ್ಬೋದು. ಹಾಗಾಗಿ ಇದು ಯಾವುದೇ ರೀತಿಯಿಂದ ಆ ಕೆಟ್ಟ ಕಾರ್ಯಗಳನ್ನು ಘಟಿಸ್ಲಿಕ್ಕೆ ಅಥವಾ ಮಾಡಲಿಕ್ಕೆ, ಅದು ಕೆಲಸ ಕೈಗೊಳ್ಳಲಿಕ್ಕೆ ಅದು ಯೋಗ್ಯ ಅಲ್ಲ ನೋಡು. ಅದು ಏನಾದರೂ ಮಾಡಿದ್ದೇ ಆದರೆ ಮತ್ತೆ ನೀನು ದುಃಖದಲ್ಲಿ ಬಿದ್ದು ಭವದಲ್ಲಿ ಒದ್ದಾಡಬೇಕಾಗ್ತದೆ ನೋಡಪ್ಪ. ಅದ್ರ ಫಲ ಇದ್ದೇ ಇರ್ತದ.
ಅದಕ್ಕಾಗಿ ಹೇಳ್ತಾರಲ್ಲ ಒಂದು ದಾಸರ ಪದ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ ಅಂತ. ಅಂದ್ರೆ ನಾ ಮಾಡಿದ ಕೆಲಸನೇ ಈ ಥರ ಇದ್ದ ಮೇಲೆ ನೀನೇನು ಮಾಡ್ತೇಪ್ಪ ದೇವ. ಹಾಂ, ಹಾಗಾಗಿ ನನ್ನ ಬ್ಯಾಂಕ್ ಬ್ಯಾಲೆನ್ಸೇ ಹಿಂಗದ, ಅದರ ಆ ಫಲವನ್ನು ನಾನು ಏನು ತಂದಿರ್ತೀನಿ ಅದನ್ನು ಊಟ ಮಾಡಬೇಕಾಗ್ತದೆ. ಅದಕ್ಕಾಗಿ ನಾನು ಬೇರೊಬ್ಬರಿಗೆ, ನಿನ್ನ ದೇವರಿಗೆ ದೂಷಣೆ ಮಾಡೋದ್ರಿಂದ, ಬೇರೆಯವ್ರಿಗೆ ದೂಷಣೆ ಮಾಡೋದ್ರಿಂದ ಏನು ಪ್ರಯೋಜನಪ್ಪ. ನಾನೇನು ಬಿತ್ತಿದ್ದೀನಿ ಅದನ್ನೇ ಫಲ ಉಣ್ಬೇಕಾಗ್ತದ, ಅದನ್ನೇ ಉಣ್ತಾ ಇದ್ದೀನಿ. ಅದಕ್ಕಾಗಿ ಯಾವುದೇ ಸ್ವಲ್ಪ ಕೆಲಸ ಏನು ಕೆಟ್ಟ ಕೆಲಸ ಅದ ಅಂತ ತಿಳ್ಕೊಂಡು ಏನಾದರೂ ಮಾಡಿದ್ದೆ ಆದರೆ ಅದರ ಫಲ ಅಂತೂ ಖಂಡಿತ ಅನುಭವಿಸ್ಲೇಬೇಕಾಗ್ತದ. ಅದು ಮುಂದೆ ದುಃಖಕ್ಕೆ ಕಾರಣ ಆಗ್ತದ, ಭವಕ್ಕೆ ಕಾರಣ ಆಗ್ತದ. ಅದಕ್ಕಾಗಿ ಅದನ್ನು ಯಾವುದೇ ಆಗಲಿ, ಶರೀರದಿಂದನೇ ಆಗಲಿ, ವಾಣಿಯಿಂದನೇ ಆಗಲಿ, ಅಥವಾ ಮನಸ್ಸಿನಿಂದನೇ ಆಗಲಿ, ಅವನ್ನ ಮಾಡಲಿಕ್ಕೆ ಹೋಗಬಾರ್ದು ಅಂತಲ್ಲಿ ಹೇಳ್ತಾರೆ. ಯಾಕಂದ್ರೆ ಏನು ಮಾಡಬೇಕು ಅಂದರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡ ನಾಮ ಅಂತಕ್ಕಂಥದ್ದು. ಅಂದ್ರೆ ಶರೀರ ಬಂದಿರೋದೇ ಪರೋಪಕಾರ ಮಾಡಲಿಕ್ಕೆ ಬಂದಿರೋದು ಈ ಶರೀರ. ಅದು ಸಾರ್ಥಕ, ಈ ಶರೀರದ ಸಾರ್ಥಕ ಯಾವಾಗ ಆಗ್ತದೆ ಅಂದ್ರೆ ಪರೋಪಕಾರ ಮಾಡಿದಾಗ ಸಾರ್ಥಕ ಆಗ್ತದೆ, ಪುಣ್ಯಕ್ಕೆ ಜಮಾ ಆಗ್ತದೆ. ಅದು ಪುಣ್ಯಕ್ಕೆ ಯಾವಾಗ ಜಮಾ ಆಗ್ತದೆ ಅಂದ್ರೆ ಸತ್ಪಾತ್ರಕ್ಕೆ ದಾನಮ್ ಅಂತಕ್ಕಂಥದ್ದು. ಸತ್ಪಾತ್ರಕ್ಕೆ ದಾನಮ್ ಅಂತ ಮಾಡಿದಾಗ ಅದು ಯೋಗ್ಯ ಅನ್ಸ್ಕೊತದ, ಪುಣ್ಯಕ್ಕೆ ಜಮಾ ಆಗ್ತದೆ. ಅದು ಸತ್ಪಾತ್ರಕ್ಕೆ ದಾನಮ್ ಅಂದಾಗ ಆಮೇಲೆ ಕಾರ್ಯ ಮಾಡಬೇಕಂತಂದರೆ ಪರೋಪಕಾರಾಯ ಪುಣ್ಯಾಯ ಅಂತಕ್ಕಂಥದ್ದು. ಪರರಿಗೆ ಉಪಕಾರ ಆಗ್ತಕ್ಕಂಥ ಕಾರ್ಯಗಳನ್ನು, ಕೆಲಸಗಳನ್ನು ಮಾಡಿದ್ರೆ ಅದು ಪುಣ್ಯಕ್ಕೆ ಜಮಾ ಆಗ್ತದೆ ನೋಡಪ್ಪ. ಹಾಗಾಗಿ ಈಗ ಅಂತಃಕರಣದಲ್ಲಿ 3 ಪ್ರಕಾರದ ವೃತ್ತಿಗಳು ಇರ್ತವೆ. ಅಂತಃಕರಣದಲ್ಲಿ 3 ಅಂದರೆ ಶಾಂತ, ಘೋರ, ಮೂಢ ಅಂತಕ್ಕಂಥದ್ದು. ಈ ವೃತ್ತಿಗಳು ಅಂದರೆ ಈಗ ಶಾಂತ ವೃತ್ತಿ ಅಂತಂದ್ರೆ ಏನು, ಅಲ್ಲಿ ಸತ್ವಗುಣ ಇರ್ತದ. ಶಾಂತ ವೃತ್ತಿ ಸತ್ವಗುಣ ಇರ್ತದ. ಆವಾಗ ಏನಾಗ್ತದ, ಈ ಶಾಂತ ವೃತ್ತಿ ಸತ್ವಗುಣಕ್ಕೆ ಇದಾಗ್ತದ. ಸತ್ವಗುಣದಿಂದ ಶಾಂತ ವೃತ್ತಿ ಉತ್ಪತ್ತಿ ಆಗ್ತದ. ಆಮೇಲೆ ರಜೋಗುಣದಿಂದ ಘೋರ ವೃತ್ತಿ ಉತ್ಪತ್ತಿ ಆಗ್ತದ. ಆಮೇಲೆ ತಮೋ ಗುಣದಿಂದ ಏನಾಗ್ತದ, ಮೂಢ ವೃತ್ತಿ ಉತ್ಪತ್ತಿ ಆಗ್ತದೆ ನೋಡಪ್ಪ. ಹಂಗಾಗಿ ಈಗ ಶಾಂತ ವೃತ್ತಿ ಇದ್ದಾಗ ಮಾತ್ರ, ಸತ್ವಗುಣ ಇದ್ದಾಗ ಮಾತ್ರ ನಾವು ಶಾಸ್ತ್ರ ಕೇಳಲಿಕ್ಕೆ ಯೋಗ್ಯ ಆಗ್ತದ. ಆದರೆ ರಜೋ ಮತ್ತು ತಮೋ ಗುಣ ಇದ್ದಾಗ, ಅಥವಾ ಘೋರ ವೃತ್ತಿ ಅಥವಾ ಮೂಢ ವೃತ್ತಿ ಇದ್ದಾಗ ಇದು ಜ್ಞಾನಕ್ಕೆ ವಿರೋಧಿಗಳಾಗ್ತವೆ ಇವೆರಡು. ಬರೀ ಸತ್ವಗುಣ ಇದ್ದಾಗ ಇದು ಈ ಶಾಸ್ತ್ರ ಕೇಳಲಿಕ್ಕೆ ಯೋಗ್ಯ ಆಗ್ತದೆ. ಅದು ಯಾಕಂತಂದ್ರೆ ಅದು ನಮ್ಗೆ ಶಾಸ್ತ್ರ ಹಿಡಿಬೇಕಂತಂದ್ರೆ ನಾವು ಅದು ನಮ್ಮ ಪ್ರಯತ್ನ ಪಟ್ಕೊಂಡು ಮಾಡ್ಕೋಬೇಕದು. ತಾನೇ ಆಗ್ಲಪ್ಪ ಅಂದ್ರೆ ಖಂಡಿತ ಆಗಂಗಿಲ್ಲ. ಅಷ್ಟಾದ್ರೂ ಕೆಲವು ಸಮಯದಲ್ಲಿ ಏನಾಗ್ತದೆ, ನಮಗೆ ಏನು ತಿಳಿತಾ ಇಲ್ಲ ಅಂತಂದ್ರೂ ಕೂಡ ತಿಳಿತದಪ್ಪ ಒಂದಿಲ್ಲ ಒಂದು ಸಲ ಅಂದ್ಕೊಂಡು ಕೇಳ್ಬೇಕಂತ ಹೇಳ್ತಾರೆ. ಯಾಕಂತಂದರೆ ಈ ಶಾಸ್ತ್ರ ಯಾವ ಥರ ಅಂತಂದರೆ ಅದು ಒಂಥರ ಯಾವ ರೀತಿ ಹಠಕ್ಕೆ ಬಿದ್ದು ಕೇಳ್ಬೇಕಂತ ಹೇಳ್ತಾರೆ. ಪ್ರಯತ್ನ ಪಟ್ಟು ಹಠಕ್ಕೆ ಬಿದ್ದು ನಾನು ಕೇಳ್ತೀನಿ ಈ ಶಾಸ್ತ್ರ ಅಂತ ಯಾರಿಗೆ ಆ ಥರ ನಿಶ್ಚಯ ಮಾಡ್ಕೊಂಡು ಕೇಳ್ತಾರ ಅವರಿಗೆ ಈ ಜ್ಞಾನ ಹಿಡಿತದ. ಅವ್ರೇನು ಹೇಳ್ತಾರಪ್ಪ, ಇವ್ರೇನು ಹೇಳ್ತಾರಪ್ಪ, ಅದನ್ನೇನು ದೊಡ್ಡ ವಿಷಯನ, ಬುಕ್ಗಳು ಗ್ರಂಥಗಳು ಅದಾವ, ಅವು ನೋಡ್ಕೊಂಡ್ರೆ ಆಯಿತು ಅಂತ ಏನಾದರೂ ಆ ಥರ ಯೋಚನೆಗಳು ಇದ್ದು, ಆ ಥರ ವಿಚಾರಗಳು ಬಂದರೆ ಅವರಿಗೆ ಖಂಡಿತ ಜ್ಞಾನ ಹತ್ತೋದೇ ಇಲ್ಲ. ಅದಂತೂ ಬರೆದಿಟ್ಕೊಡ್ರಿ ಅಂತಿದ್ರು ಗುರುಗಳು. ಯಾಕಂದ್ರೆ ಅದು ಗುರುವರನ ಒಲವಿಲ್ಲದವನ್ ಏನನ್ನು ಓದಲು ದೊರೆಯಲರಿಯದು ಸಮ್ಯ ಜ್ಞಾನ. ಅವನು ಏನು ಬೇಕಾದ ಗ್ರಂಥ ಓದಲಿ, ಬೇಕಾದ ಪುಸ್ತಕ ಓದಲಿ, ಬೇಕಾದ ಟೀಕಾ ತಾತ್ಪರ್ಯ ಇದ್ದದ್ದು ಗ್ರಂಥ ಓದ್ಕೊಳ್ಳಿ, ಸಾಧ್ಯನೇ ಇಲ್ಲ ತಿಳಿಲಿಕ್ಕೆ. ಅವನ ಜ್ಞಾನ ಅಂತೂ ಆಗೋದೇ ಇಲ್ಲ. ಹಾಗಾಗಿ ಇದು ಏನಾದ ಅಂತಂದ್ರೆ ಗುರುಮುಖದಿಂದ ಅಲ್ಲಿ ಸಂಶಯಗಳು, ಕ್ರಮಶಾಸ್ತ್ರ ಕೇಳೋದ್ರಿಂದ ಏನಾಗ್ತದ, ಅವು ಸಂಶಯಗಳು ಏನಿರ್ತಾವ ಅವು ಪರಿಹಾರ ಆಗ್ತಾವ ಅಲ್ಲೇ. ಯಾಕಂತಂದ್ರೆ ಅಲ್ಲಿ ಅಂತಃಕರಣ, ಯಾಕಂದ್ರೆ 4 ಕೃಪೆ ಇದ್ದಾಗ ಸಾಧ್ಯ ಆಗ್ತದೆ ಇದು. ಯಾಕಂತಂದ್ರೆ ಈಶ್ವರ ಕೃಪೆ, ಅಂತಃಕರಣ ಕೃಪೆ, ವೇದ ಕೃಪೆ, ಗುರು ಕೃಪೆ ಅಂತ 4 ಕೃಪೆಗಳು ಇದ್ದಾಗ ಈ ಮಾರ್ಗದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಇದರಲ್ಲಿ ಒಂದು ಕೃಪೆ ವ್ಯತ್ಯಾಸ ಆದರೂ ಕೂಡ ಸಾಧ್ಯ ಆಗಂಗಿಲ್ಲ. ಈ ಶಾಸ್ತ್ರ, ವೇದಾಂತ ಶಾಸ್ತ್ರ ಅಂತಕ್ಕಂಥದ್ದು
ವೇದಾಂತ ಶಾಸ್ತ್ರ ಸಾಮಾನ್ಯ ಅಲ್ಲ. ಇದು ಸುಮ್ಮನೆ ಒಂದು ನುಡಿ ಕಿವಿಗೆ ಬಿದ್ದರೂ ಸಾಕು ಧನ್ಯ ಅಂತ. ಇದಕ್ಕೆ ಯಾಕಂತಂದ್ರೆ ಕತೆಗಳು ಹೇಳ್ತಾರೆ ಎಷ್ಟೊಂದು ಇದರಲ್ಲಿ, ಎರಡು ಮೂರು ಎಷ್ಟೋ ಬಂದಾವೆ ಇದರಲ್ಲಿ. ಯಾಕಂತಂದ್ರೆ ಒಂದೇ ನುಡಿ ಕೇಳಿದ್ರೆ ಅವನಿಗೆ ಎಷ್ಟೋ ಯಾವುದೋ ಇದರಿಂದ ತಪ್ಸ್ಕೊಂಡ್ಬಿಡ್ತಂತ, ಯಾವುದೋ ಮರಣದಂಡನೆ ಶಿಕ್ಷೆ, ಮರಣದಂಡನೆ ಶಿಕ್ಷೆ ಇದ್ದದನ್ನು ತಪ್ಸ್ಕೊಳಕ್ಕಾಯ್ತದು. ಅದು ಯಾವುದು, ಅವ ಅಚಾನಕ ಅವ್ರ ಕಳ್ತನ ಮಾಡ್ತಿರ್ತಾರ, ಅವನು ವ್ಯಕ್ತಿ ಕಳ್ತನ ಮಾಡ್ತಿರ್ತಾನ, ಆ ಕಡೆ ಹೋಗ್ಲೇಬಾರ್ದಂತ ಅವನು ಹೇಳಿರ್ತಾನ ಅವರಪ್ಪ. ಯಾಕಂದ್ರೆ ಅಲ್ಲಿ ಕಿವ್ಯಾಗ ಬಿದ್ರೆ ನಿನ್ನ ನುಡಿಗಳು ಇದಾಗ್ತಾವ, ಅದು ನೀನು ಕಳ್ತನಕ್ಕೆ ಹೋಗಂಗಿಲ್ಲ ಮತ್ತು, ಹಂಗಾಗಿ ಅದು ಬೇಡ, ಆ ಕಡೆ ಹೋಗ್ಬೇಡ ಅಂತ ಹೇಳಿರ್ತಾನ. ಯಾಕಂದ್ರೆ ಮತ್ತೆ ಒಳ್ಳೆಯವನಾಗ್ಬಿಟ್ಟಂದ್ರೆ ನೀನು ಕಳ್ತನ ಮಾಡೋಕ್ಕಾಗಂಗಿಲ್ಲ. ಅದಕ್ಕಾಗಿ ಆ ಕಡೆ ಹೋಗ್ಬೇಡ, ಆ ವಿಷಯಗಳು ಕೇಳಬೇಡ, ಅವು ನುಡಿಗಳು ಕೇಳಬೇಡ ಅಂತ ಹೇಳ್ತಾನೆ. ಚೆನ್ನಾಗಿ ಕಿವಿಗೆ ಬಿದ್ದಿರ್ತದೆ ಅದು. ಏನಂತ, ದೇವರಿಗೆ ಅಲ್ಲಿ ನೆರಳಿರಲ್ಲ ಅಂತ, ನೆರಳಿರಲ್ಲ ಅಂತ. ಆ ದೇವರಿಗೆ ಇರಲ್ಲ ಅಂತಂದಾಗ ಅದು ಒಂದೇ ಕಿವಿಯಾಗಿ ಇಟ್ಕೊಂಡಿರ್ತಾನವ. ಚೆನ್ನಾಗಿ ಕಳ್ತನಕ್ಕೆ ಹೋದಾಗ ಅವನಿಗೇನೋ ರಾಜಭಟ್ರು ಸಿಕ್ಬಿಡ್ತಾನೆ, ರಾಜಭಟ್ರ ಕಡೆ ಕಳ್ತನ ಮಾಡೋ ಟೈಮಲ್ಲಿ. ಅವ್ರು ಹಿಡ್ಕೊಂಡು ಹೋಗಿ ರಾಜನ ಹತ್ರ ಹೋಗಿ ನಿಲ್ಲಿಸ್ತಾರೆ. ಅವನ್ನ ನಿಲ್ಲಿಸಿದ ಮೇಲೆ ಅವನಿಗೆ ಹೇಳ್ತಾರೆ, ಅವಾಗ ಹೇಳ್ತಾನೆ, ಯಾರೋ ರಾಜಭಟ್ರು ಈ ಥರ ಕಳ್ತನ ಮಾಡೋಕೆ ಈಗ ಸಿಕ್ಬಿದ್ದಾನ ರಾಜರೇ, ಇವನಿಗೆ ದಂಡನೆ ಆಗಬೇಕು ಅಂತ, ದಂಡನೆ ಆಗಬೇಕು ಅಂತ ಹೇಳಿದಾಗ ಅವನು ತನ್ನ ನ್ಯಾಯ ಇದ್ರ ಪ್ರಕಾರ ಅವನಿಗೆ ಮರಣದಂಡನೆ ಕೊಡಬೇಕು ಅಂತೇಳಿ ಜೈಲಿನಲ್ಲಿ ಹಾಕಿಬಿಡ್ತಾರೆ. ಅವನಿಗೆ ಜೈಲಲ್ಲಿ ಹಾಕಿಬಿಡ್ತಾನೆ. ಅವನು ಒಪ್ಪಬೇಕಲ್ಲ, ಅವನು ಮರಣದಂಡನೆ ಹಾಕಂತ ಮೊದಲ ಅದನ್ನು ತನ್ನ ಇವನು ಅಪರಾಧಿ ಅನ್ನೋನು ಒಪ್ಪಬೇಕು. ಅವನು ಕಳ್ಳನು, ನಾನು ಕಳ್ಳತನ ಮಾಡೀನಿ ಹೌದು ಅಂತ ಒಪ್ಕೊಂಡಾಗ ಅದು ಸರಿ ಅನ್ನಿಸ್ತದ ರಾಜಾಗ. ಅದಕ್ಕಾಗಿ ಹೆಂಗಾರ ಮಾಡಿ ಇವನ್ನ ಒಪ್ಪಿಸ್ಬೇಕಲ್ಲ, ಅಂದರೆ ಅವನು ಕಳ್ಳತನ ಮಾಡೀನಿ ಅಂತ ಹೇಳಬೇಕು ಅವನು ಅಂತ ವ್ಯವಸ್ಥೆ ಮಾಡ್ತಾನೆ. ಆಮೇಲೆ ಹಂಗೆ ಗೂಢಚಾರ ಬಿಟ್ಟು ತಿಳ್ಕೊತಾನ. ಅವನು ಏನು ದುರ್ಗಾದೇವಿನ ಭಾಳ, ಕಾಳಿದೇವಿನ ಭಾಳ ಆರಾಧಿಸ್ತಿರ್ತಾನ. ಆಮೇಲೆ ಆ ಕಾಳಿ ಮಾತನ ಹತ್ರ ಸುಳ್ಳು ಹೇಳ್ತಾ ಇರಲ್ಲ, ಅಲ್ಲಿ ಕಾಳಿ ದೇವಿ ಹತ್ರ ಖರೇನೆ ಹೇಳ್ತಿರ್ತಾನೆ ಅವನು ಯಾವತ್ತು. ಹಾಗಾಗಿ ಅಚಾನಕ ಅದು ವಿಷಯ ಗೂಢಚಾರದಿಂದ ಗೊತ್ತಾದ ಮೇಲೆ ಒಂದು ದಿವಸ ಅದಕ್ಕೆ ಏರ್ಪಾಡು ಮಾಡ್ತಾರೆ. ಅದನ್ನು ಅಲ್ಲೇ ಜೈಲು ಕತ್ತಲಲ್ಲಿ ಎಲ್ಲ ಲೈಟ್ ತೆಗೆದು ದೀಪ ಕತ್ತಲು ಮಾಡಿಬಿಟ್ಟು ರಾತ್ರಿ ಇದ್ದಕ್ಕಿದ್ದಂಗೆ ಅಲ್ಲಿ ದೇವಿ ವೇಷ ಹಾಕ್ಬಿಟ್ಟು ಒಬ್ಬ ವ್ಯಕ್ತಿನ ಅಲ್ಲಿ ಅವನ ಮುಂದೆ ಪ್ರಕಟ ಆಗಂಗೆ ಮಾಡ್ತಾರೆ. ಬೆಳಕು ಅಷ್ಟೇ ಬಿದ್ದು ಅವಾಗ ಅಲ್ಲಿ ಕೇಳ್ತಾಳೆ ದೇವಿ, ಏನು ಭಕ್ತ ನೀನು ಏನು ಮಾಡಿದೆ, ತಪ್ಪು ಮಾಡಿದೆ, ಯಾಕೆ ಮಾಡಿದೆ ಅಂತ ಕೇಳಿದಾಗ ಅಚಾನಕ ಅಲ್ಲಿ ಅವನು ನಾನು ಕಳ್ತನ ಮಾಡೀನಿ ಅಂತ ಹೇಳ್ಬೇಕಂತಿರ್ತಾನೆ. ಅಚಾನಕ ಯಾರು ಆ ಶಾಸ್ತ್ರದಲ್ಲಿ ಕೇಳಿರ್ತಾನಲ್ಲ, ಮುಂದೆ ಪ್ರವಚನ ಟೈಮಲ್ಲಿ, ಶಾಸ್ತ್ರ ಟೈಮಲ್ಲಿ ಒಂದು ವಚನ ಕಿವಿ ಬಿದ್ದಿರ್ತದೆ ಅವನಿಗೆ, ಯಾರು ದೇವತೆಗಳಿಗೆ ನೆರಳು ಇರೋದಿಲ್ಲ ಅಂತ. ಅದು ಅವನಿಗೆ ನೆನಪಿಗೆ ಬಂದ್ಬಿಡ್ತದೆ ತಕ್ಷಣವೇ. ನೆನಪಿಗೆ ತಕ್ಷಣವೇ ಅದನ್ನ ನೋಡ್ತಾನೆ, ಅಲ್ಲಿ ಯಾರೋ ಆ ದೇವಿ ಇರೋ ಕಡೆ ಅಲ್ಲಿ ನೆರಳು ಇದ್ದಿರ್ತದೆ. ಯಾಕಂದ್ರೆ ನೆರಳು ಆಕೆ ಮುಖ ಕಾಣಬೇಕಂತ ಸ್ವಲ್ಪ ಬಿಟ್ಟಿರ್ತಾರೆ ನೆರಳು. ಅಲ್ಲಿ ದೀಪ ಹಚ್ಚಿರ್ತಾರಲ್ಲ, ಅದು ಅಲ್ಲಿ ಬೆಳಕು ಕಾಣ್ತದೆ. ಅಲ್ಲಿ ಕಾಣ ತಕ್ಷಣ ಅವ ಅಂತಾನ, ಓಹೋ ಈ ವಾಕ್ಯ ಅಲ್ಲಿ ಹೇಳಿದರು, ಇದು ನಿಜವಾದ ದೇವತೆ ಅಲ್ಲ, ಇಲ್ಲಿ ಏನೋ ಸ್ವಲ್ಪ ಮೋಸ ಆದಂತಂದ್ಬಿಟ್ಟು ನಾನು ಕಳ್ತನ ಮಾಡಿಲ್ಲ ಅಂತ ಹೇಳ್ಬಿಡ್ತಾನೆ. ಅವನ್ನ ನೆಕ್ಸ್ಟ್ ಡೇನೇ ಅವನಿಗೆ ಮರಣದಂಡನೆ ಗಲ್ಲಿಗೆ ಹಾಕೋ ಇದಿರ್ತದ, ಪ್ರಸಂಗ ಇರ್ತದೆ ಅವನಿಗೆ. ಆಮೇಲೆ ರಾಜನ ಇದನ್ನೆಲ್ಲ ಕೇಳ್ಕೊಂಬಿಟ್ಟು ಅವನು ದೇವಿ ಹತ್ರ ಅಂಥ ನಂಬಿಕಸ್ಥ, ಅಂದರೆ ನಂಬತಕ್ಕಂಥ ದೇವತೆ ಎದುರು ಕೂಡ ಅವನು ಈ ಥರ ಕಳ್ತನ ಮಾಡಿಲ್ಲ ಅಂತ ಹೇಳ್ಯಾನಂತಂದ್ರೆ ಅವನು ಕಳ್ತನ ಮಾಡಿಲ್ಲ, ಬೇಡ ಅವನಿಗೆ ಕ್ಷಮೆ ಮಾಡಿಬಿಟ್ಬಿಡೋಣಂತ ಕ್ಷಮೆ ಮಾಡಿಬಿಟ್ಬಿಡ್ತಾರಂತ. ಹಾಗಾಗಿ ಈ ರೀತಿ ಅವನಿಗೆ ಮರಣದಂಡನೆಯಿಂದ ಪಾರು ಮಾಡ್ತದ ವಚನ ಯಾವುದು, ಆ ಒಂದು ವಚನ ಕಿವಿಗೆ ಬಿದ್ದಾಗ ಅಷ್ಟು ಲಾಭ ಆಯಿತು ಅವನಿಗೆ, ಮರಣದಂಡನೆಯಿಂದ ಪಾರಾಯಿತು. ಇನ್ನು ಪ್ರತಿ ದಿವಸ ನೀನು ಕೇಳ್ತಾ ಹೋದರೆ ತಿಳಿದೇ ಇರಲಿ ಕೇಳ್ತಾ ಹೋದರೆ ಎಷ್ಟು ಲಾಭ ಆಗದ, ಎಷ್ಟು ಪ್ರಯೋಜನ ಆಗ್ತದ ಅಂತ ಅಲ್ಲಿ ಹೇಳ್ತಾರೆ ಗುರು. ಹಂಗಾಗಿ ಇದು ಶಾಂತ ವೃತ್ತಿ ಇದ್ದಾಗ ಇಲ್ಲಿ ಸತ್ವಗುಣ ಅಲ್ಲಿ ಬೆಳೀತದ. ಸತ್ವಗುಣ ಇದ್ದಾಗ ಈ ಯಾವುದು ಶಾಸ್ತ್ರ ತಿಳಿತದ, ಅಲ್ಲಿ ತಲೆಗೆ ಹತ್ತದ. ಹಾಗಾಗಿ ಅದು ತಿಳಿದೇ ಇರಲಿ, ನಾನು ಕೇಳ್ತೀನಿ ಅಂತಕ್ಕಂಥ ದೃಢ ನಿರ್ಧಾರ ಮಾಡ್ಕೊಂಡು ಕೇಳಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇದು ಸದ್ರ ಶಾಸ್ತ್ರ ಅಲ್ಲ. ಇದು ಯಾವುದೋ ಎಲ್ಲೋ ನಿಂತು ಕೇಳ್ತೀನಿ, ಎಲ್ಲೋ ಕುಂತು ಕೇಳ್ತೀನಿ, ಏನೋ ಕೆಲಸ ಮಾಡ್ಕೊತ ಕೇಳ್ತೀನಿ
ಅಥವಾ ಅವ್ರು ಹಚ್ಚಿರ್ತಾರ ನಾನು ಕೇಳ್ತೀವಿ ಮಾಡಂಗೆ ಮಾಡ್ತೀವಿ ಅಂತಂತಂದ್ರೆ ಅದು ಯೋಗ್ಯ ಆಗಂಗಿಲ್ಲ ಅಂತ ಹೇಳ್ತಾರೆ. ಅದು ಯಾರು ಅದೇ ರೀತಿ ಒಬ್ಬರು ಶಾಸ್ತ್ರ ನಡೆದಿರ್ತಂತ ಅದು ಇಲ್ಲೇ ವೇದಾಂತ ಶಾಸ್ತ್ರದಲ್ಲಿ ಒಬ್ಬರು ಈ ಪ್ರತಿ ದಿವಸ ಕ್ಲಾಸು ಮಾಡ್ತಾಯಿದ್ರು ಒಂದು ಊರಲ್ಲಿ. ಮಾಡ್ತಾ ಇದ್ದ ಟೈಮಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಬಂದವ್ರಿಗೆಲ್ಲ ಕೂಡಿಸಿ ಅಲ್ಲಿ ಬರ್ರಿ, ಅಲ್ಲಿ ಕುಂದ್ರಲ್ಲ, ಇಲ್ಲಿ ಕುಂದ್ರಲ್ಲ ಅಂತ ಹೇಳ್ತಿದ್ನಂತವ. ಯಾರು ಅಲ್ಲಿ ಶಾಸ್ತ್ರ ಗುರುಗಳೊಬ್ಬರು ಹೇಳ್ತಾ ಇದ್ದದನ್ನು ನೋಡಿಬಿಟ್ಟು ಇವನು ಅವ್ರು ಬಂದು ತಮ್ಮ ಪಾಡಿಗೆ ತಾವು ಕುಂತು ಕೇಳ್ತಾರ, ಇವನು ಯಾಕೆ ಹಿಂಗೆ ಸುಮ್ಮನೆ ಅಲ್ಲಿ ಕುಂದ್ರಲ್ಲ ಇಲ್ಲಿ ಕುಂದ್ರಲ್ಲ ಅಂತ ಹೇಳ್ಕೊಂಡು ಕುಂತಾನೆ ಇವನು ಅಂತ ನಂಗೆ ಅನಿಸ್ತದ. ಇವ್ರಿಗೆ ಯಾರು ಗುರುಗಳಿಗೆ ಹೇಳ್ತಾರಲ್ಲ ಶಾಸ್ತ್ರ ಹೇಳೋ ಟೈಮಲ್ಲಿ ಅವ ಅದೇ ಒಂದು 10 ನಿಮಿಷ ಅದು ಕೇಳೋದು. ಆಮೇಲೆ ಯಾರೋ ಬಂದಾಗ ಬರ್ರಿ ಈ ಕಡೆ ಕುಂದ್ರಿ ಆ ಕಡೆ ಕುಂದ್ರಿ ಅಂತ ಹೇಳ್ತಿದ್ದಂತ. ಅದನ್ನು ಕೇಳಿಬಿಟ್ರು ಅಂತ ನೀನು ಸುಮ್ಮ ಕುಂದ್ರಪ್ಪ, ಅವರು ಬಂದು ಕೂಡ್ತಾರೆ, ಕುಂದಿರ್ತಾರೆ ಕೇಳ್ತಾರೆ ಅಂತಂದಾಗ, ಇಲ್ಲ ರೀ ನಾನು ಇದು ನೀವು ಹೇಳಂಗೆ ಹೇಳ್ರಲ್ಲ, ನಾನು ಕುಂದಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ. ಹಾಗಾಗಿ ಆ ಥರ ಇದ್ದವ್ರಿಗೆ ಏನಾದರೂ ಶಾಸ್ತ್ರ ಹತ್ತದನ್ನೋದು ಖಂಡಿತ ಹತ್ತಲ್ಲ ಶಾಸ್ತ್ರ. ನೀವು ಹೇಳಂಗೆ ಹೇಳ್ರಲ್ಲ, ನಾನು ಕುಂದಿರ್ಸ್ತೀನಿ ಕೇಳ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದಕ್ಕೆ ಮನಸ್ಸಿಟ್ಟು ಕೇಳಬೇಕಾಗ್ತದೆ. ಮನಸ್ಸಿಟ್ಟು ಕೇಳಿದಾಗ ಮಾತ್ರ ಇದು ಹತ್ತಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಏನಾಗಬೇಕು ಇಲ್ಲಿ ಶಾಂತ ವೃತ್ತಿ ಅಥವಾ ಸತ್ವಗುಣ ಅಂತಕ್ಕಂಥದ್ದು. ಸತ್ವಗುಣ ಇದ್ದಾಗ ಮಾತ್ರ ಇದು ಈ ಶಾಸ್ತ್ರ ವೇದಾಂತ ಶಾಸ್ತ್ರ ಹತ್ತದ. ಯಾಕಂತಂದ್ರೆ ವೇದಾಂತ ಶಾಸ್ತ್ರ ಅಂತಂದ್ರೇನು, ಈ ಎಲ್ಲ ಶಾಸ್ತ್ರಗಳಲ್ಲಿ ಅಗದಿ ಮುಖ್ಯ ಶಾಸ್ತ್ರ ಇದು. ಯಾಕಂತಂದ್ರೆ ಮಾನವ ಜನ್ಮ ಬಂದದ್ದೇ ಇದಕ್ಕಾಗಿ, ಈ ಶಾಸ್ತ್ರ ಕೇಳಲಿಕ್ಕಾಗಿ. ಈಗ ಈ ಶಾಸ್ತ್ರದ ಜ್ಞಾನ ಒಂದು ಇದ್ಬಿಟ್ರೆ ಅವರು ಸದಾವಕಾಲ ಆನಂದವಾಗಿರ್ತಾರೆ. ಯಾಕಂತಂದ್ರೆ ಸದಾವಕಾಲ ಆನಂದ ಯಾವ ವ್ಯಕ್ತಿಗೂ ಸಾಧ್ಯ ಇಲ್ಲ. ಇದು ಜ್ಞಾನ ಇರಲಿಲ್ಲ ಅಂದ್ರೆ ಎಂಥ ರಾಷ್ಟ್ರಪತಿನೇ ಇರಲಿ, ಪ್ರಧಾನಮಂತ್ರಿನೇ ಇರಲಿ, ಮುಖ್ಯಮಂತ್ರಿನೇ ಇರಲಿ, ನೀವು ಬೇಕಾದಂಥವ್ರು ಇರಲಿ, ಅವರು ಈ ಜ್ಞಾನ ಇರಲಿಲ್ಲ ಅಂತಂದ್ರೆ ಅವರು ದುಃಖದಲ್ಲೇ ಇರ್ತಾರ ಅಂತ ತಿಳ್ಕೊಳ್ರಿ ಅಂತ ಬಸವಾನಂದರು ಕೈ ಎತ್ತಿ ಹೇಳ್ತಿದ್ರು. ಈ ಅಂಬೇಡ್ಕರ್ ಸಂವಿಧಾನ ಹೆಂಗೆ ಬರ್ದಾರ ಅದೇ ರೀತಿ ಇದು ವೇದಾಂತ ಶಾಸ್ತ್ರ ಅಂತಕ್ಕಂಥದ್ದು. ವೇದಾಂತ ಶಾಸ್ತ್ರ ಅಂಬೇಡ್ಕರ್ ಸಂವಿಧಾನ ಇದ್ದಂಗೆ ಸಾಮಾಜಿಕ ಲೆಕ್ಕದಲ್ಲಿ, ಪ್ರಾಪಂಚಿಕ ಲೆಕ್ಕದಲ್ಲಿ ಅಂಬೇಡ್ಕರ್ ಸಂವಿಧಾನ ಹೆಂಗದ ಅದೇ ರೀತಿ ಈ ಅಧ್ಯಾತ್ಮದಲ್ಲಿ, ಪರಮಾರ್ಥದಲ್ಲಿ ಈ ವೇದಾಂತ ಶಾಸ್ತ್ರ ಅಂತಕ್ಕಂಥದ್ದೇ ಅಲ್ಲಿ ಸಂವಿಧಾನ ಇದ್ದಂಗೆ. ಅಂದರೆ ಮಾನವ ಕುಲ ಜನನದ ಲಾಭವಾವುದು ಆರು ನಾನೆಂದು ಆನಾರೆಂದು ತಿಳಿಯುವುದು. ಅದಕ್ಕಾಗಿ ಈ ಗ್ರಂಥ ವೇದಾಂತ ಶಾಸ್ತ್ರ ಇರ್ತಕ್ಕಂಥದ್ದು. ಅವರು ಎಷ್ಟೋ ಸಲ ಹೇಳಿದ್ದಾರೆ ಬಸವಾನಂದರು. ಪ್ರಾಪಂಚಿಕ ಲೆಕ್ಕದಲ್ಲಿ ಕಾನೂನು ಅಂತ ಅಂಬೇಡ್ಕರ್ ಬರೆದಿದ್ದಾರೆ, ಅದ್ರ ಪ್ರಕಾರವಾಗಿ ಅಲ್ಲಿ ನಡೀತದದು. ಯಾವುದು ಪ್ರಾಪಂಚಿಕ ಕಾನೂನು. ಇದು ಈ ವೇದಾಂತದಲ್ಲಿ ಇವು ಕಾನೂನುಗಳು ನೋಡಿ. ಈ ವೇದಾಂತ ಶಾಸ್ತ್ರ ಅಂತಕ್ಕಂಥದ್ದು ಪರಮ ಅಂತರಂಗದಲ್ಲಿ ಇರ್ತಕ್ಕಂಥ ಶಾಸ್ತ್ರ. ಅದು ಬಹಿರಂಗದಲ್ಲಿರ್ತಕ್ಕಂಥ ಶಾಸ್ತ್ರಗಳು, ಕಾನೂನು, ಸಂವಿಧಾನಕ್ಕೂ ಅಂತಕ್ಕಂಥದ್ದು ಅಲ್ಲಿ ಪ್ರಾಪಂಚಿಕ ಲೆಕ್ಕದಲ್ಲಿ, ಸಮಾಜದ ಲೆಕ್ಕದಲ್ಲಿ ಇರ್ತಕ್ಕಂಥದ್ದು. ಇದು ಅಂತರಂಗದ ಶಾಸ್ತ್ರ, ಬ್ರಹ್ಮಜ್ಞಾನದ ಶಾಸ್ತ್ರ. ಇದು ವೇದಾಂತ ಶಾಸ್ತ್ರ ಅಂತಕ್ಕಂಥದ್ದು. ಇದು ಈ ಶಾಸ್ತ್ರಕ್ಕಿಂತ ಯಾವುದೇ ಶಾಸ್ತ್ರ ಇದ್ರೂ ಅವು ನರಿಗಳ ಲೆಕ್ಕದಲ್ಲಿದ್ದಂಗೆ, ಅಂದರೆ ಕಡಿಮೆ ಲೆಕ್ಕದಲ್ಲಿರ್ತಕ್ಕಂಥದ್ದು. ಇದು ಸಿಂಹಶಾಸ್ತ್ರ ಇದ್ದಂಗೆ ಅದು ಅಂತ ಹೇಳ್ತಾರೆ. ಅದಕ್ಕೆ ಬಹಳ ಕೇಳಲು ಬೇಕು ವೇದಾಂತ ಎಂಬ ಶಾಸ್ತ್ರವನ್ನು ಅಂತ ಹೇಳ್ತಾರೆ. ಬಹಳ ಕೇಳಲು ಬೇಕು ಅಂದರೆ ಸುಮ್ಮನೆ ಒಂದು ಸಲ ಕೇಳಿದ್ರೆ ಸಾಕೇನ್ರಿ, ಆಗುತ್ತೆ ಅಂದರೆ ಖಂಡಿತ ಆಗಲ್ಲ. 1 ಸಲ 2 ಸಲ ಆ ಥರ ಲೆಕ್ಕನೇ ಇಲ್ಲ ಅದು. ಯಾಕಂತಂದ್ರೆ ಎಷ್ಟು ಕೇಳಬೇಕು ಅಂದ್ರೆ ಅದು ಕೇಳ್ತಾನೆ ಇರಬೇಕು ಸತತವಾಗಿ. ಈ ರಾಯಪ್ಪ ಗುರುಗಳೂ ಬರ್ದಾರೆ ನೋಡು ಒಂದು. ಯಾಕಂದರೆ ಕೇಳಿದ್ದನ್ನೇ ಕೇಳಬೇಕು, ಹೇಳಿದ್ದನ್ನೇ ಹೇಳಬೇಕು ಅಂತಕ್ಕಂಥ ಒಂದು ತ್ರಿಪದಿ ಬರ್ದಾರ ಅದೊಂದು ಅವ್ರು ಕೂಡ. ಅದೇ ರೀತಿ ಅಂದರೆ ಕೇಳಿದ್ದನ್ನೇ ಕೇಳಬೇಕು, ಹೇಳಿದ್ದನ್ನೇ ಹೇಳಬೇಕು ಅಂತಕ್ಕಂಥದ್ದು ಒಂದು ನುಡಿ ಅದದು. ಅದನ್ನು ನೋಡ್ಕೋರಿ, ಗೊತ್ತಾಗ್ತದೆ ಅದರಲ್ಲಿ. ಅದು ತ್ರಿಪದಿ ರಾಯಪ್ಪ ತತ್ವಪದದಲ್ಲಿ ಅದಾಯ್ತು. ವೇದಾಂತ ಓದುತ್ತಾ ಸಿದ್ಧಾಂತ ತಿಳಿಯುತ್ತಾ ಅಂತ ವಾಕ್ಯ ಕೇಳುತ್ತಾ ಅಂತ ಅದೊಂದು ಅದ. ಇನ್ನೊಂದು ಹೇಳಿದ್ದನ್ನೇ ಹೇಳಬೇಕು, ಕೇಳಿದ್ದನ್ನೇ ಕೇಳಬೇಕು ಅಂತಕ್ಕಂಥದ್ದನ್ನು ಒಂದು ತ್ರಿಪದಿ ಬರ್ದಾರ. ಅದನ್ನು ಬೇಕಾದ್ರೆ ಹುಡುಕಿ ನೋಡ್ರಿ, ಗೊತ್ತಾಗ್ತದೆ ಬುಕ್ಕಲ್ಲಿ, ಅಲ್ಲೇ ಅದ. ಹಾಗಾಗಿ ಅಂದ್ರೆ ಇದು ಏನು ಹೇಳಿದ್ದೇ ಹೇಳ್ತಾರ, ಕೇಳಿದ್ದೇ ಕೇಳಬೇಕಲ್ಲಪ್ಪ ಅಂತ ಆ ಥರ ಯೋಚನೆ ಮಾಡೋದನ್ನು
ತಪ್ಪು. ಹಂಗಾಗಿ ನಮ್ಮಲ್ಲಿ ಜ್ಞಾನ ಎಷ್ಟು ಕೇಳ್ತೀವಿ ಅಷ್ಟು ಗಟ್ಟಿ ಆಗ್ತದೆ. ಹಂಗೆ ಎಷ್ಟು ಗಟ್ಟಿ ಆಗ್ತಕ್ಕಂಥದ್ದೇ ಮುಖ್ಯ ಇರೋದು. ಹಂಗಂದ್ರೆ ಈಗ ಎಷ್ಟೋ ವರ್ಷ ಒಬ್ಬರು 25 ವರ್ಷ ತನೂ ಕೇಳಿದ್ರಂತ. ಯಾರೋ ಬಸವನಂದ್ರು ಹೇಳಿದ್ದು, ಅದು ಕೂಡ ಒಬ್ಬ ದೊಡ್ಡ ಇದರಲ್ಲಿ ಹಾಕ್ಕೊಂಡು ಎಷ್ಟು ವರ್ಷ ಕೇಳಿದ್ರು ಅವ್ರಿಗೆ ಅರ್ಥನೇ ಆಗಿರಲಿಲ್ಲ. ಆ ಥರ ಜನನೂ ಇರ್ತಾರೆ. 25 ವರ್ಷ ಕೇಳಿದ್ರು ಅರ್ಥ ಆಗಂಗಿಲ್ಲ ಅಷ್ಟು ಜನ ಇರ್ತಾರೆ. ಅಂದ್ರೆ ಆ ಥರ ಅದು ವ್ಯರ್ಥ ನೋಡು. ಅಷ್ಟು ವರ್ಷ ಕೇಳಿದ್ರು ಅರ್ಥ ಆಗಿಲ್ಲ ಅಂದ್ರೆ ವ್ಯರ್ಥ ಆಗ್ತದೆ. ಹಂಗಾಗಿ ಅದು ಮನಸ್ಸಿಟ್ಟು ಕೇಳಿ ಸರಿಯಾಗಿ ಕೇಳಿದ್ರೆ ಇದು ಅರ್ಥ ಆಗ್ತದೆ. ಅದಕ್ಕೆ ಏನಿರಬೇಕು? ಸತ್ವಗುಣ ಇರಬೇಕು. ಸತ್ವಗುಣ ಇದ್ದಾಗ ಮಾತ್ರ ಇದು ಶಾಸ್ತ್ರ ಅರ್ಥ ಆಗ್ತದೆ ಮತ್ತು ಅದು ಅರ್ಥ ಆಗ್ಲಿಕ್ಕೆ ಗೊತ್ತಾಗ್ತದೆ. ಹಾಗಾಗಿ ಇದು ಈ ಶಾಸ್ತ್ರಕ್ಕೆ ಮುಖ್ಯವಾಗಿ ಸತ್ವಗುಣ. ರಜೋಗುಣ ಇದ್ದರೆ ಏನಾಗ್ತದೆ? ಅಲ್ಲಿ ಆ ಚಂಚಲ ವೃತ್ತಿ ಇರ್ತದೆ. ಹಂಗಾಗಿ ಅರ್ಧಂಬರ್ಧ ತಿಳಿದಂಗೆ ಆಗ್ತದೆ, ಅರ್ಧಂಬರ್ಧ ತಿಳಿಲಾರ್ದಂಗೆ ಆಗ್ತದೆ. ಹಾಗಾಗಿ ಆ ಸತ್ವಗುಣ ರಜೋಗುಣ ಇದ್ದಾಗ ಅದು ಅಷ್ಟು ಸೂಕ್ತ ಆಗಂಗಿಲ್ಲ. ಆಮೇಲೆ ತಮೋಗುಣ ಅಂತಂದ್ರೇನು? ಅಲ್ಲಿ ಮೂಢತೆ ಇರ್ತದೆ. ಮೂಢತೆ ಅಂದ್ರೇನು? ನಿದ್ರೆ ಬರ್ತಕ್ಕಂಥದ್ದು, ಆಲಸ್ಯ ಅಂತಕ್ಕಂಥದ್ದು, ಇದು ತಮೋಗುಣದ ಲಕ್ಷಣ. ಹಂಗಾಗಿ ಅದು ಇದ್ರೂ ಕೂಡ ಕೆಲಸ ಆಗಂಗಿಲ್ಲ. ಅದಕ್ಕಾಗಿ ಇದೇನಾಗಬೇಕು? ಶಾಂತ ವೃತ್ತಿ ಸತ್ವಗುಣ ಇದ್ದಾಗ ಮಾತ್ರ ನಮಗೆ ಇದು ಯಾವುದು ಶಾಸ್ತ್ರ ಅಂತಕ್ಕಂಥದ್ದು ತಿಳಿಲಿಕ್ಕೆ ಆಗ್ತದೆ. ಹಾಗಾಗಿ ಸತ್ವಗುಣ ಅಂತಕ್ಕಂಥದ್ದು ನಾವು ತಿನ್ನೋ ಆಹಾರ ಮೇಲೇನೂ ಹೋಗ್ತದೆ ಇದು. ಯಾಕಂದ್ರೆ ಸತ್ವಗುಣ ತಾನೇ ಬಾ ಅಂತಂದ್ರೆ ಬರ್ತಾನೆ ಅದು. ನಾವು ಅದು ಆದರೂ ಕೂಡ ಶುಕ್ರಾಚಾರ್ಯರಿಗಿತ್ತದು ಯಾವುದು ಈ ಸತ್ವಗುಣ. ಶುಕ್ರಾಚಾರ್ಯ ಅಂತಂದ್ರೆ ಇವರು ರಾಕ್ಷಸರ ಗುರು. ಶುಕ್ರಾಚಾರ್ಯ ಅಂದರೆ ಸಾಮಾನ್ಯ ಅಲ್ಲ, ಅವರು ಕೂಡ ವೇದಾಂತ ಎಲ್ಲ ಇದು ಮಾಡಿರ್ತಕ್ಕಂಥವ್ರು. ಶುಕ್ರಾಚಾರ್ಯ ರಾಕ್ಷಸರ ಗುರು, ಇವರು ಬೃಹಸ್ಪತಿ ದೇವತೆಗಳ ಗುರು. ಹಾಗಾಗಿ ಆ ತಾಮಸದ್ದು ಆಹಾರ ತಿಂದರೂ ಕೂಡ ಅವರು ಸತ್ವ ಲೆಕ್ಕದಲ್ಲೇ ಇದ್ದರು ಅಂತ ಅದು ಕೂಡ ಬರ್ಕೊಂಬಂದಾರ. ಎಲ್ಲೋ ಒಂದು ಕಡೆ ನಾವು ನೋಡಿದ್ದೀನಿ. ಅದು ಯಾಕಂತಂದ್ರೆ ಶುಕ್ರಾಚಾರ್ಯ ತಾಮಸ ಆಹಾರ ತಿಂದರೂ ಕೂಡ ಅದು ಕೆಲವು ಎಕ್ಸೆಪ್ಷನ್ ಕೇಸ್ಗಳು ಇರ್ತಾವೆ. ಹಾಗಾಗಿ ಆದಷ್ಟು ನಾವು ಸತ್ವ ವೃತ್ತಿ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ಅಂತಲೇ ಹೇಳ್ತಾರೆ. ಆಮೇಲೆ ಏನು ತಮವೃತ್ತಿ ಇದ್ದರೆ ಇದಾಗಂಗಿಲ್ಲ. ಅದಕ್ಕಾಗಿ ಈ ಯಾವುದೇ ಮೂಢರು ವ್ಯಕ್ತಿ ಇದ್ದರೆ ಅದು ಕಿಂಚಿತ್ ಪಾಪವನ್ನಾದರೂ ತಿರಸ್ಕರಿಸ್ತಕ್ಕದ್ದು. ಅಂದರೆ ಯಾವುದೇ ಪಾಪ ಇರಲಿ ಅದು ತಿರಸ್ಕಾರ ಮಾಡಬೇಕು. ನಾವು ಅದಕ್ಕೆ ಮಾಡಬೇಕು ಅಂತ ಇದ್ದಾಗ ಬೈ ಚಾನ್ಸ್ ಬಂದರೆ ಅದನ್ನು ತಿರಸ್ಕಾರ ಮಾಡಬೇಕು. ಇಲ್ಲಾಂದರೆ ಏನಾಗ್ತದೆ? ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ ಅಂದಂಗೆ ಆಗ್ತದೆ. ಯಾಕಂತಂದ್ರೆ ನಾನು ಮಾವಿನ ಬೀಜ ಹಾಕಿದರೆ ಮಾವಿನ ಫಲನೇ ಊಟ ಮಾಡಬೇಕಾಗುತ್ತೆ. ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಫಲನೇ ಕಾಣಬೇಕಾಗ್ತದೆ. ಹಾಗಾಗಿ ನಾವು ಬೇವಿನ ಬೀಜ ಹಾಕಿಬಿಟ್ಟು ನಾವು ಮಾವಿನ ಫಲ ಬೇಕು ಅಂತಂದ್ರೆ ಆಗ್ತದೇನೋ? ಖಂಡಿತ ಆಗಂಗಿಲ್ಲ. ಅದಕ್ಕಾಗಿ ನಾವು ಈ ಕೆಟ್ಟ ಕೆಲಸಗಳನ್ನಾಗಲಿ ಅಥವಾ ಪಾಪದ ಕೆಲಸಗಳನ್ನಾಗಿ ಮಾಡಲಿಕ್ಕೆ ಹೋಗೋದು ಸೂಕ್ತ ಅಲ್ಲ. ಅವನ್ನ ಸ್ವಲ್ಪ ಅದಲ್ಲಪ್ಪ ಅಂದ್ರೂ ಕೂಡ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ ಅಂತಲ್ಲಿ ಹೇಳ್ತಾರೆ. ಆಮೇಲೆ ದುರಿತವೆಳ್ಳೆನಿತನು ಆದರೂ ನೇತಿಗಳೆಯುವುದೇ ಚಂದ ಅಮಮ ಅಂತ. ಆಮೇಲೆ ಎರಡನೇದ್ದು ದೊರಕಲೇನದರಳು ಪರಿಣತೆ ದಳೆಯುವುದೇ ಚಂದ ಅಮಮ ಅಂತ. ದೊರಕಲೇನದರಳು ಪರಿಣತೆ ದಳೆಯುವುದೇ ಚಂದ ಅಮಮ. ದೊರಕಲೇನದರಳು ಪರಿಣತೆ ದಳೆಯುವುದಂದರೆ ದೊರಕಲ್ಲ ಅಂದರೆ ಎಷ್ಟು ಪ್ರಾಪ್ತ ಆಗ್ತದ ಅಷ್ಟರಲ್ಲೇ ತೃಪ್ತಿ ಪಡ್ತಕ್ಕಂಥದ್ದು, ತೃಪ್ತಿ ಹೊಂದತಕ್ಕಂಥದ್ದು ಜೀವನಿಗೆ ಯೋಗ್ಯ ಅದನ್ನು ನೋಡಪ್ಪ. ಯಾಕಂತಂದ್ರೆ ಇನ್ನೂ ಬೇಕು ಅಂತ ಏನಾದರೂ ಆಸೆ ಬುದ್ಧಿ ಇತ್ತಂದ್ರೆ ಮನುಷ್ಯ ದುಃಖಕ್ಕೆ ಒಳಗಾಗ್ತಾನೆ ನೋಡು. ಯಾಕಂತಂದ್ರೆ ಆಶಯ ಪರಮಂ ದುಃಖಂ ನಿರಾಶಾ ಪರಮಂ ಸುಖಂ ಅಂತ ವಾಸಿಷ್ಠದಲ್ಲಿ ಕೂಡ ಹೇಳ್ಯಾರ. ಹಂಗಾಗಿ ಯಾರು ಶ್ರೀಮಂತ ಆಗಬೇಕು ಅಂತ ಏನಾದರೂ ಆಶೆ ಬುದ್ಧಿಯಿಂದ ಕೂಡಿದ್ರೆ ಅವನು ಜಗತ್ತಿನಲ್ಲಿ ದರಿದ್ರ ಇರ್ತಾನೆ ನೋಡು ಅಂತ ಹೇಳ್ತಾರೆ. ಯಾಕಂತಂದ್ರೆ ದರಿದ್ರನಿಗೆ ಅಂದರೆ ಹಂಗೆ ಸುಖ ಸಿಗಂಗಿಲ್ಲ, ಹಂಗೆ ಅವನಿಗೆ ಸುಖ ಸಿಗಂಗಿಲ್ಲ. ಯಾಕಂತಂದ್ರೆ ಅವನಿಗೆ ಎಷ್ಟಿದ್ರೂ ಕೂಡ ಆಸೆ ಅಂತ ಕೂಡಿತ್ತಂದ್ರೆ ಆ ದರಿದ್ರನಂತ ಹೇಳ್ಸ್ಕೊತಾನೆ ನೋಡು ಅಂತ ಅವನು. ಯಾಕಂತಂದ್ರೆ ಯಾವುದೇ ವ್ಯಕ್ತಿ ನಿರಾಶೆಯಿಂದ ಕೂಡಿದ್ರೆ
ಅವನಂತ ಶ್ರೀಮಂತರೇ ಯಾರೂ ಇಲ್ಲ ನೋಡು ಜಗತ್ತಿನಾಗ ಅಂತ ಹೇಳ್ತಾರೆ. ಯಾಕಂತಂದ್ರೆ ಆಸೆ ಇದ್ದವ್ರಿಗೆ ಎಷ್ಟಿದ್ರೂ ಕೂಡ ತೃಪ್ತಿ ಇರೋದಿಲ್ಲ, ತೃಪ್ತಿನೇ ಇರೋದಿಲ್ಲ. ಅಂದರೆ ಸಾಕಪ್ಪ ಅಂತ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಸ್ವಲ್ಪ ಬಂದರೆ ಏನೋ ಸುಖ ಶಾಂತಿ ಅಂತಕ್ಕಂಥದ್ದು ಅವ್ರಿಗೆ ಸಾಧ್ಯನೇ ಇಲ್ಲ ಪ್ರಾಪ್ತ ಆಗಲಿಕ್ಕೆ. ಯಾಕಂತಂದ್ರೆ ಇದು ಇರಲಿಲ್ಲ ಅಂತಂದ್ರೆ ಒಂದು 10 ರೂಪಾಯಿ ಬಂತಂದರೆ 100 ರೂಪಾಯಿ ಬರಬೇಕಪ್ಪ ಅಂತ ಹೇಳೋದು, 100 ಬಂದ್ರೆ 1000 ಅಂತ ಹೇಳೋದು, 1000 ಬಂದ್ರೆ 10,000 ಅಂತ ಹೇಳೋದು, 10,000 ಅಂದ್ರೆ ಲಕ್ಷ ಅಂತ ಹೇಳೋದು. ಈ ರೀತಿ ಅದಕ್ಕೆ ಮಿತಿನೇ ಇರೋದಿಲ್ಲ. ಅದಕ್ಕೆ ಎಷ್ಟು ಪ್ರಾಪ್ತಿ ಆಗ್ತದ, ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನೋದ್ರಲ್ಲೇ ಇರ್ತಾನ. ಅಂದ್ರೆ ಆ ರೀತಿ ಏನಾದರೂ ಇತ್ತಂದ್ರೆ ಅವರು ಆ ವ್ಯಕ್ತಿ ದರಿದ್ರನ ಲೆಕ್ಕದಾಗೆ ಅದನ್ನು ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ದರಿದ್ರ ಅಂತ ಅನ್ಸ್ಕೊಂಡವ ದುಃಖಿತನಾಗೇ ಇರ್ತಾನೆ. ಅವನು ದುಃಖಿತ ಇರ್ತಾನೆ. ದುಃಖ ಅಂತಂದ್ರೇನು, ಅದು ಆ ನಿರಾಶೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಂದರೆ ನಮಗೇನು ಪ್ರಾಪ್ತಿ ಆಗ್ತದ, ನಮಗೇನು ಆದಾಯ ಅದ, ಅದರಲ್ಲೇ ನಮ್ಮ ಕಾರ್ಯಗಳನ್ನು ನೆರವೇರಿಸ್ಕೊಂಡ್ರೆ ಸಾಕಪ್ಪ ಅಂತ ಏನಾದರೂ ಆ ಬುದ್ಧಿ ಇತ್ತಂದ್ರೆ, ನಮಗೆ ಇಷ್ಟೇ ಪ್ರಾಪ್ತಿ ಆಗದ, ಇಷ್ಟರಲ್ಲೇ ನಾವು ಸಂಸಾರ ಮಾಡ್ತಕ್ಕಂಥದ್ದು, ನಾವು ಇಷ್ಟರಲ್ಲೇ ಮಾಡಬೇಕು ಅಂತ ಏನಾದರೂ ಅಲ್ಲಿ, ಅಥವಾ ನಾನು ಇಷ್ಟು ಸಾಲ ಮಾಡಿದ್ರೆ ಇಷ್ಟು ನಾನು ತೀರಿಸ್ಲಿಕ್ಕೆ ಆಗ್ತದ, ನಾನು ತೀರಿಸ್ತೀನಿ ಅಂತ ಏನಾದರೂ ಅದಿತ್ತು ಅಂತಂದ್ರೆ ಅದು ಯೋಗ್ಯ ನೋಡು. ಅದು ಸಾಲ ಮಾಡಿದ್ರು ನನಗೆ ತೀರಿಸ್ಲಿಕ್ಕೆ ಆಗಲ್ಲ ಅಂತ ಏನಾದರೂ ಉದ್ದುದ್ದಕ್ಕೆ ಸಾಲ ಮಾಡ್ತಾ ಹೋಗ್ಬಿಟ್ರೆ ಅವನಷ್ಟು ದರಿದ್ರ ವ್ಯಕ್ತಿ ಬೇರೆ ಯಾರೂ ಇಲ್ಲ ನೋಡು ಪ್ರಪಂಚದಲ್ಲಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅವನು ದುಃಖಕ್ಕೆ ಗುರಿ ಆಗ್ತಾನೆ. ಯಾಕಂತಂದ್ರೆ ಸಾಲ ಮಾಡ್ಬೇಕಂದ್ರೂ ಕೂಡ ತನ್ನ ಆದಾಯ ಅಷ್ಟರಲ್ಲಿ ನಾನು ವಾಪಸ್ ಕೊಡ್ತೀನಿ ಅನ್ನೋ ಬದ್ಧತೆ ಇದ್ದಾಗ ಮಾತ್ರ ಮಾಡ್ಬೋದು. ಇಲ್ಲ ಅಂತಂದರೆ ತಾನು ತೀರ್ಸ್ಲಿಕ್ಕೆ ಆಗಲಿಲ್ಲ ಅಂದರೆ ಯಾಕೆ ಮಾಡ್ಲಿಕ್ಕೆ ಹೋಗಬೇಕು? ಅದು ಮಾಡೋದು ಯೋಗ್ಯತೆ ಅಲ್ಲ. ಹಾಗಾಗಿ ಈಗ ದೊರಕಲೇನು ಅದರೊಳು ಪರಿಣತೆ ದಳೆಯುವುದೇ ಚಂದ. ಹಂಗಾಗಿ ಅದು ಮಾಡೋಕ್ಕಾಗಿಲ್ಲ ಅಂದ್ರೆ ಬೇಡ ಬಿಡು, ಏನು ಒಂದು ಇಲ್ಲಾಂದ್ರೆ ಗಂಜಿ ಕಾಸು ಕುಡಿದ್ರಾಯ್ತು ಆ ಥರ. ಯಾಕಂತಂದ್ರೆ ನಮಗೂ ಅನುಭವ ಆಗ್ಯದ ಕೆಲವು ಎಲ್ಲ. ಸ್ಟಾರ್ಟಿಂಗು ಏನು ಶಕ್ತಿನಗರದಾಗ ಫಸ್ಟ್ ಟೈಮ್ ಹೋದಾಗ 1,000-2,000 ರೂಪಾಯಿ ನಿತ್ತು. ಆವಾಗ ಒಂದು ತಿಂಗಳು ಕಳಿಬೇಕಂತಂದ್ರೆ ಹೆಂಗಾಗ್ತಿತ್ತು ಅಂತಂದ್ರೆ ಇನ್ನೂ 4-5 ದಿವಸ ಇರ್ಲಿಕ್ಕಾಗಿ ಎಲ್ಲ ಖಾಲಿ ಆದಂಗೆ ಆಗ್ಬಿಡೋದು ದುಡ್ಡು. ಏನು ಮಾಡೋದಪ್ಪ ನಂಗೆ ಆಗ್ಬಿಡೋದು. ಅಷ್ಟರೊಳಗೆ ಮತ್ತೆ ಫಸ್ಟ್ ಬಂದ ಮೇಲೆ ಪರವಾಗಿಲ್ಲ ದುಡ್ಡು ಬಂತು ಅಂತ ನಂಗೆ ಆಗ್ತಿತ್ತು. ಆಮೇಲೆ ಕೆಲವು ಕಡೆ ಊರಿಗೆ ಹೋಗ್ಬೇಕಂತಂದ್ರೆ ಬರೀ 100 ರೂಪಾಯಿ ಇಟ್ಕೊಂಡು ಹೋಗೋದು. ಅಂದರೆ ಬಸ್ ಚಾರ್ಜು ಅದಕ್ಕಷ್ಟೇ ಸೀಮಿತ ನಮಗೆ. ಇಷ್ಟು ಗೆರೆ ಹಾಕಿದಂಗೆ ಇರೋದು ಅಲ್ಲಿ. ಆವಾಗ ಅಲ್ಲಿ ಫಸ್ಟಿಗೆ ಅಲ್ಲಿ ಟೈಫೈ ಮನೆಗಿದ್ದಾಗ ನಾವು ಹೋಗ್ತಾ ಇದ್ವಲ್ಲ, ಆವಾಗ ಅನಿಸ್ತಿತ್ತು ಅಬ್ಬಬ್ಬಬ್ಬ ಇಷ್ಟೊಂದು ಇದಾಗ್ತದಲ್ಲ. ಕೆಲವರೆಲ್ಲ ಭಾಳ ಇದು ಏನೋ ಖರ್ಚು ಮಾಡೋದು ನೋಡ್ತಿದ್ವಿ. ಏನು ಅವ್ರು ಹಂಗೆ ಖರ್ಚು ಮಾಡ್ತಾರಲ್ಲಪ್ಪ ನಮಗೂ ಅನಿಸ್ತಿತ್ತು. ಅಂದರೆ ನಾವು ಆ ಥರ ನಡ್ಕೊಳಕ್ಕಾಗ್ತಿತ್ತಾ? ಆವಾಗ ನಮಗೆ ಎಷ್ಟು ಪ್ರಾಪ್ತಿ ಇತ್ತು ಅಷ್ಟರಲ್ಲೇ ಮಾಡಬೇಕಾಗ್ತಿತ್ತು. ಹಾಗಾಗಿ ನಮಗೆ ಎಷ್ಟು ಪ್ರಾಪ್ತಿ ಅದ, ನಮಗೆ ಎಷ್ಟು ಆದಾಯ ಅದ ಅಷ್ಟರಲ್ಲೇ ನಮ್ಮ ಜೀವನ ನಡೆಸೋದು ಅದು ಯೋಗ್ಯ ನೋಡು. ಅದು ಬಿಟ್ಟು ಅವಾಗ ನಮ್ಗೆ 2,000 ರೂಪಾಯಿ ಪಗಾರ ಅದ, ಒಂದು 5,000 ರೂಪಾಯಿ ಸಾಲ ಮಾಡಿ ಬೇರೆ ಏನಾದರೂ ಮಾಡ್ಕೊಂಡು ತಿರುಗಾಡಬೋದಲ್ಲ. ಹಾಗೆಲ್ಲ ಮಾಡ್ಬೋದಿತ್ತಲ್ಲ. ಅದು ಯೋಗ್ಯ ಅಲ್ಲ ಅಂದ್ಕೊಂಡು ನಮ್ಗೆ ಎಷ್ಟು ಪ್ರಾಪ್ತಿ ಅದ ಅಷ್ಟರಲ್ಲೇ ಜೀವನ ನಡೆಸೋದು ಅದು ಯೋಗ್ಯ ಅನ್ನೋ ಲೆಕ್ಕದಲ್ಲಿ ಆ ಥರ ಮಾಡಿದ್ದು. ಅದನ್ನು ನಮ್ಮ ಉದಾಹರಣೆ ನಾನು ಹೇಳ್ತಾ ಇರೋದು. ಹಾಗಾಗಿ ಇದರಲ್ಲಿ ಏನು ಹೇಳ್ತಾ ಇರೋದು, ದೊರಕಲೇನು ಅದರೊಳು ಪರಿಣತೆ ದಳೆಯುವುದೇ ಚಂದ ಮಮ. ಎಷ್ಟು ಪ್ರಾಪ್ತಿ ಇರ್ತದ, ಎಷ್ಟು ಆದಾಯ ಇರ್ತದ ಅಷ್ಟರಲ್ಲೇ ಜೀವನ ನಡೆಸೋದು ಯೋಗ್ಯ ನೋಡಪ್ಪ ಅಂತ ಅಲ್ಲಿ. ಯಾಕಂತಾರೆ ಅವನೇ ಸುಖಿಯಾಗಿರ್ತಾನ. ಅದು ಮಾಡಲಿ ಆ ರೀತಿ ಮಾಡದೇ ಇದ್ದರೆ ಅವನು ದುಃಖಕ್ಕೆ ಒಳಗಾಗ್ತಾನೆ ನೋಡು. ಇದು ಯಾವುದೋ ಇದರಲ್ಲೇ ಬರೆದು ಬಿಟ್ಟಾರೆ ಅವರು ನಿಜಗೊಂಡ್ರು. ಯಾಕಂತಾರೆ ಇದು ವೇದವಾಕ್ಯ ಇದ್ದಂಗೆ. ಹಾಗಾಗಿ ದೊರಕಲೇನು ಅದರೊಳು ಪರಿಣತಿ ದಳೆಯುವುದೇ ಚಂದಮಾಮ. ಆಮೇಲೆ ಕರಣವನು ಅಖಿಳ ಸಂಸಾರದಿಂ ತಳೆಯುವುದೇ ಚಂದ ಅಮಮ ಅಂತಕ್ಕಂಥದ್ದು. ಕರಣವನು ಅಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು ಕರಣವನು ಅಂದ್ರೆ ಅಖಿಳ ಸಂಸರಣದಿಂ ತಳೆಯುವುದೇ ಚಂದ ಮಮ ಅಂತಕ್ಕಂಥದ್ದು. ಅಂದರೆ ಈ ಕರಣಗಳು ಕರಣ ಅಂತಂದ್ರೆ ಏನು, ಈ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಗಳು. ಪಂಚ ಜ್ಞಾನೇಂದ್ರಿಯಗಳು ಅಂದರೆ ಯಾವ್ಯಾವು? ಶ್ರೋತೃ, ತ್ವಕ್ಕು, ಜಿಹ್ವ, ಘ್ರಾಣ, ನೇತ್ರ ಅಂತಕ್ಕಂಥದ್ದು.
ಆ, ಶ್ರೋತೃ ಅಂತಂದ್ರೇನು ಕಿವಿ, ತ್ವಕ್ ಅಂದ್ರೇನು ಇದು ಚರ್ಮ, ಶ್ರೋತೃ ತ್ವಕ್ಕು, ಜಿವ್ವ ಅಂತಂದರೆ ನಾಲಿಗೆ, ಘ್ರಾಣ ಅಂದ್ರೇನು ಮೂಗು, ನೇತ್ರ ಅಂದ್ರೇನು ಕಣ್ಣು. ಇವು ಪಂಚ ಜ್ಞಾನೇಂದ್ರಿಯಗಳು. ಆಮೇಲೆ ಪಂಚ ಕರ್ಮೇಂದ್ರಿಯಗಳು ಅಂತಂದ್ರೇನು, ಈಗ ವಾಕ್ ಪಾಣಿ ಪಾದ ಗುಹ್ಯ ಗುದ ಅಂತಕ್ಕಂಥದ್ದು. ವಾಕ್ ಅಂತಂದ್ರೇನು ಬಾಯಿ, ಪಾಣಿ ಅಂದರೆ ಕೈ, ಪಾದ ಅಂದರೆ ಕಾಲು, ವಾಕ್ ಪಾಣಿ ಪಾದ. ಗುಹ್ಯ ಗುದ ಅಂತಂದ್ರೇನು ಮಲ ಮತ್ತು ಮೂತ್ರ ಬಿಡ್ತಕ್ಕಂಥ ಅಂಗಗಳು. ಇವು ಕರ್ಮೇಂದ್ರಿಯಗಳು ಅಂತ ಹೇಳ್ಸ್ಕೊತದ. ಹಾಗಾಗಿ ಇವನ್ನ ಏನು ಈ ಸಂಸಾರದಿಂದ ಇವು ಬಹಿರ್ಮುಖವಾಗಿ ಹರಿತಾವಲ್ಲ, ಇವು ಸ್ವಭಾವ ಸಿದ್ಧವಾಗಿರ್ತಕ್ಕಂಥವು, ಇವು ಬಹಿರ್ಮುಖವಾಗಿರ್ತಾವ. ಇವನ್ನ ಬಹಿರ್ಮುಖವಾಗಿ ಏನು ಇದಾವ ಅದೇ ರೀತಿ ವಿಷಯಗಳಲ್ಲಿ ಕೂಡ್ಕೊಂಡು ನಾವು ಅದರ ರಾಗ ಮಾಡಿದ್ದಾದ್ರೆ ಏನಾಗ್ತದ, ಅಲ್ಲಿ ರಾಗ ದ್ವೇಷ ಉಂಟಾಗ್ತದ. ಹಾಗಾಗಿ ಆ ಪುಣ್ಯ ಪಾಪಗಳಿಂದ ಏನಾಗ್ತದೆ, ಸ್ವರ್ಗ ನರಕಗಳು ಪ್ರಾಪ್ತಿ ಆಗ್ತವ ಮತ್ತು ಅದರಿಂದ ಸುಖ ದುಃಖಾದಿಗಳು ಕೂಡ ಪ್ರಾಪ್ತಿ ಆಗ್ತವ. ಅದಕ್ಕಾಗಿ ಆದ್ದರಿಂದ ಏನಾಗ್ತದೆ, ಮತ್ತು ಪುನಃ ಜನನ ಮರಣ ಈ ಪ್ರಾಪ್ತ ಆಗ್ತವೆ ನೋಡಪ್ಪ. ಅದಕ್ಕಾಗಿ ಆ ಕಾರಣದಿಂದ ಏನಾಗ್ತದೆ, ಆ ಕರಣಗಳನ್ನು ಆಯಾಯ ವಿಷಯಗಳಿಂದ ಅಲ್ಲಿಗೆ ಹೋಗ್ಲಕ್ಕೆ ಬಿಡಲಾರ್ದೇ ಸ್ವರೂಪ ಸಂಧಾನಕ್ಕೆ ಹಚ್ಚತಕ್ಕದ್ದು ಅಂತಂದರೆ, ಈಗ ಶ್ರೋತೃ ತ್ವಕ್ಕು ಜಿವ್ವ ಘ್ರಾಣ ನೇತ್ರ ಅಂತಕ್ಕಂಥದ್ದು ಏನಾಗ್ತದ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ವಿಷಯಾದಿಗಳಲ್ಲಿ ಅಲ್ಲಿ ತೊಡ್ಕೊಂಡ್ಬಿಡ್ತಾವಲ್ಲಿ. ಅವು ಯಾಕೆ ಕರ್ಣೇಂದ್ರಿಯಗಳು ಅಂತ ಕರ್ಣಗಳು ಏನಾಗ್ತವ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥ ಪಂಚ ವಿಷಯಗಳಲ್ಲಿ ತೊಡ್ಕೊಂಡ್ಬಿಟ್ವು ಅಂತಂದ್ರೆ ಅದೇನಾಗ್ತದ, ಮತ್ತು ಅಲ್ಲಿ ಪಾಪಕ್ಕೆ ಗುರಿ ಆಗ್ತದ, ಮತ್ತು ಕೆಟ್ಟ ಕೆಲಸಗಳಿಗೆ ಗುರಿ ಆಗ್ತದ. ಆ ವಿಷಯಗಳಲ್ಲಿ ವಿಷಯವೃತ್ತಿದಲ್ಲಿ ಹೊಂದ್ಕೊಂಡ್ಬಿಟ್ಟು ಅಂತಂದ್ರೆ ಮತ್ತೇನಾಗ್ತದ, ಅದು ಪಾಪಕ್ಕೆ ಗುರಿ ಆಗ್ತದೆ ನೋಡು. ಹಾಗಾಗಿ ಆ ಪಾಪಕ್ಕೆ ಗುರಿ ಆಗಲಾರ್ದಕ್ಕೆ ಅದು ಆಗ್ಲಾರ್ದಂಗೆ ಮಾಡ್ಬೇಕಂತಂದ್ರೆ ನಮ್ಮ ಸ್ವರೂಪ ಸಂಧಾನದಲ್ಲಿ ವಿಚಾರ ಮಾಡ್ಬೇಕು ನೋಡಪ್ಪ. ಅವು ಇದಕ್ಕೆ ಹಚ್ಚಿಬಿಡ್ಬೇಕು ಜ್ಞಾನೇಂದ್ರಿಯಗಳನ್ನು. ಆವಾಗ ಈ ನಮ್ಮ ಸ್ವರೂಪ ಸಾಕ್ಷಾತ್ಕಾರದಲ್ಲಿ ಅಥವಾ ಈ ಸತ್ವ ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ಬಿಟ್ವು ಅಂತಂದ್ರೆ ಅದಕ್ಕೆ ವಿಷಯಾದಿಗಳಲ್ಲಿ ಹೋಗಂಗಿಲ್ಲ. ನಾವು ಈ ಸ್ವರೂಪ ಸಂಧಾನದಲ್ಲಿ ತೊಡಗಿಸ್ಕೊಂಡ್ಬಿಟ್ವು ಅಂತಂದ್ರೆ ಈ ಶಾಸ್ತ್ರ ಸಮ್ಮತವಾದ ವಿಷಯಗಳಿಗೆ ನಾವು ತಲೆ ಹಾಕೋದ್ರಿಂದ ಏನಾಗ್ತದ, ಆ ವಿಷಯಾದಿಗಳಿಗೆ ಹೋಗಂಗಿಲ್ಲ ಮನಸ್ಸು. ಇದರಲ್ಲಿ ನಮ್ಮ ಪರಮಾತ್ಮನ ಚಿಂತನೆಗೆ ಹಚ್ಚಬೇಕು. ಹಚ್ಚಿದ್ರೆ ಏನಾಗ್ತದ, ಈ ಇಂದ್ರಿಯ ನಿಗ್ರಹ ಆಗ್ತದ, ಮನೋನಿಗ್ರಹ ಆಗ್ತದೆ. ಇದರಿಂದ ನಮಗೆ ಈ ಇದು ಸಂಸ್ಕಾರ ಸಿಗ್ತದ ಮತ್ತು ಜ್ಞಾನಕ್ಕೆ ದಾರಿ ಆಗ್ತದೆ ನೋಡಪ್ಪ. ಹಂಗಾಗಿ ಇದು ಒಳ್ಳೆಯದು, ಚಂದ ನೋಡಪ್ಪ. ಇದು ಚಂದ ಅಮ್ಮಮ್ಮ ಅಂತಲ್ಲಿ ಹೇಳ್ತಾರೆ. ಇದನ್ನೇ ಹಿಡ್ಕೊಂಡು ಮುಂದಿನ ಕ್ಲಾಸಲ್ಲಿ ಇದರಲ್ಲಿ ನೋಡೋಣ ಅಂತ ಹೇಳಿ 2 ಮಾತುಗಳು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.